ನಮಸ್ಕಾರ. ಇವತ್ತಿನ ವಿಷಯ ಸರ್ವೈವಲ್ ಇನ್ಸ್ಟಿಂಕ್ಟ್ ಅಂತ, ಅಂದರೆ ನಮ್ಮ ಬದುಕು ಉಳಿಯುವ ಪ್ರವೃತ್ತಿ. ಇದ್ರ ಬಗ್ಗೆ ಒಂದು 2-3 ಎಕ್ಸಾಂಪಲ್ ಜೊತೆ ತುಂಬ ಫನಿ ಆಗಿದೆ, ನೋಡಿ ಎಕ್ಸ್ಪ್ಲೈನ್ ಮಾಡೋಣ. ಓಕೆನಾ? ಏನಂದರೆ, ನಾನು ಊರಿಗೆ ಹೋದಾಗ ನಮ್ಮಪ್ಪ ಒಂದು ಇಲಿ ಹಿಡಿಯೋದಕ್ಕೆ ಬೋನ್ ಇಟ್ಟಿದ್ರು. ಸರಿಯಾಗಿ 8 ದಿವಸಗಳಿಂದ ಬೋನ್ ಇಡ್ತಾಯಿದ್ರು. ಆ ಬೋನಲ್ಲಿ ಇರೋ ಕೊಬ್ಬರಿನ ಇಲಿ ತಿಂದ್ಕೊಂಡು ಹೋಗ್ತಾಯಿತ್ತು. ಆದರೆ ಒಂದಿನೂ ಬೀಳ್ತಾ ಇರಲಿಲ್ಲ. ಅವಾಗ ನಾನು ಅಂದ್ಕೊಂಡೆ, ಓಹೋ ನೋಡಿದ್ಯಾ, ಈ ರಿಟೈರ್ಡ್ ಹೈಸ್ಕೂಲ್ ಹೆಡ್ ಮಾಸ್ಟರ್ಗಿಂತ ಇಲಿನೇ ಜಾಣ ಅಲ್ವಾ, ಸಿಕ್ಕಾಕೊಂಡು ಬೀಳ್ತಾ ಇಲ್ಲ ಅಂತ. ಆಮೇಲೆ ನಿಧಾನವಾಗಿ ಯೋಚನೆ ಮಾಡಿದಾಗ ಅನ್ನಿಸ್ತು, ಎಷ್ಟೋ ಸಾರಿ ಚಿರತೆ ಜಿಂಕೆ ಹಿಡಿಯೋದಕ್ಕೆ ಅಂತ ಓಡುತ್ತಲ್ಲ, ಚಿರತೆ ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ಹೇಳ್ರಿ? ಮ್ಯಾಕ್ಸಿಮಮ್ 120 ಕಿಲೋಮೀಟರ್ ಸ್ಪೀಡ್ವರೆಗೂ ಹೋಗ್ಬಿಡುತ್ತೆ. ಆದರೆ ಜಿಂಕೆ ಅದರಿಗಿಂತ ಸ್ಪೀಡಾಗಿ ಓಡ್ತಾ ಇದೆ ಅಂತ ಅರ್ಥ ಅಲ್ಲ. ಚಿರತೆಗೆ ಅದು ಬರೀ ಆಹಾರ, ಇದಲ್ಲ ಅಂದರೆ ಇನ್ನೊಂದನ್ನು ಹಿಡ್ಕೊಂಡು ತಿನ್ನುತ್ತೆ. ಆದರೆ ಜಿಂಕೆಗೆ ಅದು ಲೈಫು. ಈ ಅಪಾರ್ಚುನಿಟಿ ನಾವು ಮಿಸ್ ಮಾಡಿಕೊಂಡ್ರೆ ಅದು ಬದುಕೇ ಇರೋದಿಲ್ಲ. ಅದು ಸರ್ವೈವಲ್ ಇನ್ಸ್ಟಿಂಕ್ಟ್ಸ್, ಬದುಕಿರಲೇಬೇಕು ಅಂತ ಅನಿಸೋದು. ಕರೆಕ್ಟ್ ಅಲ್ವಾ? ಇವಾಗ ಒಂದು ಫುಲ್ ಫನಿ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಾವು ಚಿಕ್ಕವರಿದ್ದಾಗ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಇದ್ವಿ. ಅಲ್ಲಿ 5, 6, 7ನೇ ಕ್ಲಾಸ್ ಅವ್ರಿಗೆಲ್ಲ ಈ ವ್ಯಾಕ್ಸಿನೇಷನ್ ಎಲ್ಲ ಮಾಡ್ತಾಯಿದ್ರು. ಓಕೆನಾ? ಅದಕ್ಕೇನು ಮಾಡ್ತಿದ್ರು, ಎಲ್ಲ ಮಕ್ಕಳಿಗೂ ಒಟ್ಟಿಗೆ ಆಗಿಬಿಡುತ್ತೆ ಅಂತ ಈ ಡಾಕ್ಟರ್ಸು ನರ್ಸ್ಗಳೇ ಒಂದು ಕಿಟ್ಟನ್ನು ತೊಗೊಂಡು ಬಂದು ಕುತ್ಕೊಂಡ್ಬಿಡೋರು ಸ್ಕೂಲ್ಗೇನೆ, ರೆಡಿಯಾಗಿ ಇಂಜೆಕ್ಷನ್ ಹಿಡ್ಕೊಂಡು. ಈಗ ಯೂಶ್ವಲಿ ದೊಡ್ಡ ಕ್ಲಾಸ್ ಇರ್ತಿತ್ತು, ಬಟ್ ನನಗೆ ಸರಿಯಾಗಿ ನೆನಪಿಲ್ಲ. ಮೋಸ್ಟ್ಲಿ 5, 6, 7ರಲ್ಲಿ. ಈ 5ನೇ ಕ್ಲಾಸ್, 6ನೇ ಕ್ಲಾಸ್, 7ನೇ ಕ್ಲಾಸ್ ಸ್ವಲ್ಪ ದೊಡ್ಡ ಆಗಿರ್ತಾರೆ ಮಕ್ಕಳು. ಇಂಜೆಕ್ಷನ್ ಅಂದರೆ ಭಯ ಇರುತ್ತೆ, ಆದರೆ ತೋರಿಸ್ಕೊಳ್ತಾ ಇರೋದಿಲ್ಲ, ಏನೋ ಅಂದ್ಕೊಳ್ಳಿ. ಅಂತೂ ನಾವೆಲ್ಲ ಲೈನ್ ಮಾಡಿಕೊಂಡು, ಬಾಯ್ಸ್ ಒಂದು ಲೈನು, ಗರ್ಲ್ಸ್ ಒಂದು ಲೈನ್ ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ವಿ. ಯಾರಿಗೆ? ಹೆಡ್ ಮಾಸ್ಟರ್ ಚೇಂಬರ್ಗೆ. ಅಲ್ಲಿ ಟೀಚರು ನಮ್ಮ ಅಟೆಂಡೆನ್ಸ್ ಶೀಟ್ನ ಇಟ್ಕೊಂಡು ಕಾಯ್ತಾಯಿದ್ರು. ಒಬ್ಬರನ್ನಾದ್ಮೇಲೆ ಒಬ್ಬರು ಕರೆದು ಚುಚ್ಚೋರು. ಅದು ಪ್ರೊಸೀಜರ್. ಈಗ ಪ್ರತಿ ಕ್ಲಾಸಲ್ಲೂ ಅಟ್ಲೀಸ್ಟ್ ಒಂದು 2 ಜನ ಇರೋರು. ಅವ್ರಿಗೆ ಇಂಜೆಕ್ಷನ್ ಅಂದರೆ ಸಖತ್ ಭಯ. ಅಲ್ಲಿವರೆಗೂ ಸುಮ್ಮನೆ ಇರೋರು. ಟೀಚರ್ ಆಚೆ ಈಚೆ ನೋಡ್ತಾ ಇದ್ದಾರೆ ಅಂತ ಆದಮೇಲೆ ನೆಕ್ಸ್ಟ್ ನನ್ನ ಪಾಳಿ ಬರ್ತಾ ಇದೆ ಅಂತ ಅಂದ್ಕೊಳ್ಳುವಾಗ ಸಟ್ ಅಂತ ಎಸ್ಕೇಪ್ ಆಗಿಬಿಡೋರು. ಹೊರಗಡೆ ಹೋದರೆ ಅಲ್ಲೊಂದು ದೊಡ್ಡ ಗ್ರೌಂಡ್ ಇತ್ತು ರೀ. ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಹೇಗೆ ಗೊತ್ತಾ? ಏನು ಕೂಗ್ತಾಯಿದ್ರು ಗೊತ್ತಾ? ಅಯ್ಯಯ್ಯೋ ನಾನು ಸತ್ತೋದೆ, ಇಂಜೆಕ್ಷನ್ ಹಾಕ್ತಾರೆ ಅಂತ ಕೂಗ್ತಾಯಿದ್ರು. ಇಡೀ ಕೇರಿಯವರು, ಓಣಿಯವರು ಎಲ್ಲರೂ ಮನೆಯಿಂದ ಹೊರಗಡೆ ಬಂದು ನಿಂತ್ಕೊಂಡು ಏನಾಗ್ತಾ ಇದೆ ಅಂತ ನೋಡೋರು. ಯೂಶ್ವಲಿ ಅವರಿಂದ ಅವ್ರನ್ನ ಹಿಡಿಯೋದಕ್ಕೆ ಅಂತ ಅವ್ರ ಕ್ಲಾಸ್ ಟೀಚರು ಅಥವಾ ಯಾವುದೋ ಒಂದು ಟೀಚರ್ ಓಡೋರು. ಆದರೆ ಆ ಟೀಚರ್ಗೆ ಅವ್ರ ಪೇಸ್ನಲ್ಲಿ ಓಡಿ ಅವ್ರನ್ನ ಹಿಡಿಯೋದಕ್ಕೆ ಆಗ್ತಾ ಇರಲಿಲ್ಲ. ಟೀಚರ್ಗೆ ಏನು ಹೇಳಿ, ಆ ಸ್ಟೂಡೆಂಟ್ನ ಹಿಡಿಬೇಕಷ್ಟೇ. ಆದರೆ ಆ ಸ್ಟೂಡೆಂಟ್ಗೆ ಸರ್ವೈವಲ್ ಇನ್ಸ್ಟಿಂಕ್ಟ್ ಅಲ್ವಾ, ತಪ್ಪಿಸ್ಕೊಂಡು ಓಡಬೇಕು, ಚುಚ್ಚಿದ್ರೆ ಸತ್ತೋಗ್ಬಿಡ್ತೀನಿ ಅನ್ನೋ ಭಯ, ಏನಾಗ್ಬಿಡುತ್ತೋ ಅಂತ ಭಯ. ಆಮೇಲೆ ಅವ್ರಿಗೆ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಏನು ಮಾಡೋರು, ದೊಡ್ಡ ಕ್ಲಾಸ್ನವರು, ಈಗ 7th ಸ್ಟ್ಯಾಂಡರ್ಡ್ ಅಲ್ಲಿ ಮ್ಯಾಕ್ಸಿಮಮ್ ಅವರಾಗಿತ್ತು, ಸೊ ಅವರೇ ದೊಡ್ಡ ಕ್ಲಾಸ್ ಅವರು. ಅಲ್ಲಿ ಒಂದು 2-3 ಜನ ಬಾಯ್ಸನ್ನು ಎಳ್ಕೊಂಬಂದು ಹೋಗಿ ಆ ಹುಡುಗನೋ ಹುಡುಗಿನೋ ಎಳ್ಕೊಂಬನ್ನಿ ಅಂತ ಅನ್ನೋರು. ಕೆಲವೊಂದು ಮಕ್ಕಳು ಏನು ಮಾಡೋರು, ಪ್ರೊಟೆಕ್ಷನ್ಗೆ ಏನು ಮಾಡಬೇಕಂತ ಗೊತ್ತಾಗ್ದಿರ ಅವ್ರ ಮನೆ ಡೈರೆಕ್ಷನಲ್ಲಿ ಓಡೋರು. ಇನ್ನು ಕೆಲವು ಮಕ್ಕಳು ಏನು ಮಾಡೋರು, ದೊಡ್ಡ ಗ್ರೌಂಡ್ ಆಗಿತ್ತಲ್ವಾ, ಫುಲ್ಲು ಸುತ್ತಿ ಸರ್ಕಲ್ ಬರೋರು. ಆಮೇಲೆ ಅದು ಹೆಂಗಿರ್ತಿತ್ತಂದರೆ ಕಬಡ್ಡಿ ಆಟ ಥರ ಇರೋದು. ಈ ಡೈರೆಕ್ಷನಲ್ಲಿ ಅವರಿಂದ 2 ಜನ ಓಡಿದರೆ ಅವ್ರು ಅಪೋಸಿಟ್ ಡೈರೆಕ್ಷನಲ್ಲಿ 2 ಜನ ಓಡೋರು. ಅದು ಹೆಂಗಿರ್ತಿತ್ತು ಅಂದರೆ ಒಲಿಂಪಿಕ್ಸಲ್ಲೂ ಈ ಥರ ಸ್ಪೀಡಾಗಿ ಓಡಲ್ಲ. ಯಾಕಂದರೆ ಒಲಿಂಪಿಕ್ಸ್ 4 ವರ್ಷ ಬಿಟ್ಟು ಮತ್ತೆ ಬರುತ್ತೆ. ಈ ಮಕ್ಕಳಿಗೆ ಭಯ ಏನು ಅಂದರೆ ಜೀವ ಹೋಗ್ಬಿಡುತ್ತೆ ಅಂತ. ಅವ್ರು ಕೂಗೋದೇ ಕೂಗ್ತಿದ್ರು, ಅಯ್ಯಯ್ಯೋ ನಾನು ಸತ್ತೆ, ಇಂಜೆಕ್ಷನ್ ಚುಚ್ತಾ ಇದ್ದಾರೆ ಅಂತಲೇ ಕೂಗ್ತಾಯಿದ್ರು. ಇದನ್ನು ನೋಡೋದಕ್ಕೆ ಎಷ್ಟು ಫನಿ ಆಗಿರ್ತಿತ್ತು ಅಂದರೆ, ನಾವೆಲ್ಲ ಅಕಸ್ಮಾತ್ ಇಂಜೆಕ್ಷನ್ ತೊಗೊಂಡು ಆಲ್ರೆಡಿ ಚುಚ್ಕೊಂಡು ನೋವು ಅನುಭವಿಸ್ಕೊಂಡು ಕ್ಲಾಸ್ ಒಳಗಡೆ ಕುತ್ಕೊಂಡಿದ್ರು ಹೊರಗಡೆ ಹೋಗಿ ನಿಂತ್ಕೊಂಡು ಇಣಿಕಿ ನೋಡ್ಕೊಂಬರ್ತಿದ್ವಿ. ತುಂಬ ಅಂದರೆ ತುಂಬ ಸೂಪರ್ ಫನಿ ಆಗಿರೋದು. ನೀವು ಇದನ್ನ ಸೀನನ್ನು ಇಮ್ಯಾಜಿನ್ ಮಾಡ್ಕೊಂಡು ನೋಡಿ, ನಿಮ್ಮ ಸರ್ವೈವಲ್ ಇನ್ಸ್ಟಿಂಕ್ಟ್ ಎಲ್ಲ ಮರ್ತೋಗಿ ಈ ಸೀನಲ್ಲಿ ಕಳೆದೋಗ್ಬಿಡ್ತೀರಾ. ನಾನಂತೂ ಇವಾಗ ತಾನೇ ನನ್ನ ಮಗನಿಗೆ ಎಕ್ಸ್ಪ್ಲೈನ್ ಮಾಡಿ ಸಖತ್ತಾಗಿ ನಕ್ಕೆ. ಅದಕ್ಕೆ ಹೇಳಿದೆ ಅವನಿಗೆ, ನೋಡು ಮಗನೇ, ನಿಮಗೆಲ್ಲ ಚಾನ್ಸ್ ಇದೆ. ಯಾಕಂದರೆ ನಿಮ್ಮ ಅಪ್ಪನೋ ಅಮ್ಮನೋ ಯಾರೋ ಒಬ್ಬರು ಕರ್ಕೊಂಡೋಗಿ ಕೂತ್ಕೊಂಡು, ಓ ಮಗ ಅಳಬೇಡ, ನಿನಗೇನು ಪೆಟ್ಟಾಗಲ್ಲ, ನಾನಿದ್ದೀನಿ ಅಂತೆಲ್ಲ ಹೇಳಿ ಚುಚ್ಕೊಂಬರೋದು. ಆವಾಗ ನಾವು ಚುಚ್ಕೊಳ್ಳುವಾಗ ಈ ಥರ ಎಲ್ಲ ಏನಿರಲಿಲ್ಲ. ಎಲ್ಲರೂ ಸಾಲಲ್ಲಿ ಹೋಗಿ ನಿಂತ್ಕೊಂಡು ಏನು ಎಕ್ಸ್ಪ್ರೆಷನ್ ಕೊಡೋಂಗಿಲ್ಲ. ಯಾಕಂದರೆ ನನ್ನ ಕಣ್ಣಲ್ಲಿ ಒಂದು ಹನಿ ನೀರು ಬಂದರೆ ಪಕ್ಕದಲ್ಲಿರೋರು ಕಿಸ್ಕಂತ ನಕ್ಬಿಡ್ತಾಯಿದ್ರು. ಅಯ್ಯಯ್ಯೋ, ಅದು ಸರ್ವೈವಲ್ ಇನ್ಸ್ಟಿಂಕ್ಟ್ ರೀ, ಹೆಂಗೆ ಹರಟಾಗೋದು ಹೇಳಿ ನಮಗೀಗೋ. ಅದನ್ನು ಬಿಟ್ಟರೆ ಇವ್ರು ಇನ್ನೊಬ್ಬರೊಂದು 2-3 ಜನ ಈ ಥರ ಓಡೋರು. ಅದು ಇನ್ನೊಂದು ಕಾಮಿಡಿ ಸೀನು. ಈ ಥರ ಸರ್ವೈವಲ್ ಇನ್ಸ್ಟಿಂಕ್ಟಿನ ಕಾಮಿಡಿಯನ್ನು ನನ್ನ ಮಗನಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಇದೆಲ್ಲ ಯಾಕೆ ಹೇಳಿದೆ ಅಂದರೆ, ಅವ್ನ ಕ್ಲಾಸಲ್ಲಿ ಇವತ್ತು ಯಾರೋ ಒಬ್ರಿಗೆ ಹುಷಾರಿರಲಿಲ್ವಂತೆ, ಜ್ವರ ಬಂದಿತ್ತಂತೆ.
ಅದಕ್ಕೆ ಅವ್ನು ಹೇಳ್ತಾ ಇದ್ದ, ಅಲ್ಲಿ ಫಾರ್ಮಸಿ ಇದೆ ಅಮ್ಮ, ಅಲ್ಲಿ ಡಾಕ್ಟ್ರ್ ಇದ್ದಾರೆ, ಅದಕ್ಕೆ ಅವ್ರು ಮೆಡಿಸಿನ್ ಕೊಟ್ಟರು ಅಂತ. ನಾನು ಸುಮ್ಮನೆ ಕಾಮಿಡಿ ಕೇಳಿದೆ, ಇಂಜೆಕ್ಷನ್ ಕೊಟ್ರಾ ಅಂತ. ಅದಕ್ಕೆ ಅವ್ನು ನನಗೆ ಹೇಳ್ದೆ, ಇಲ್ಲ ಇಂಜೆಕ್ಷನ್ ಎಲ್ಲ ಅಪ್ಪ ಅಮ್ಮ ಇಲ್ಲದೆ ಕೊಡಲ್ಲಂತೆ ಅಮ್ಮ, ಅದಕ್ಕೆ ಮೆಡಿಸಿನ್ ಮಾತ್ರ ಕೊಟ್ಟಿದ್ದಾರೆ ಅಂತ. ಆಗ ನನಗೆ ಈ ಸರ್ವೈವಲ್ ಇನ್ಸ್ಟಿಂಕ್ಟ್ ಮತ್ತು ಈ ಕಾಮಿಡಿ ಸೀನ್ಗಳೆಲ್ಲ ನೆನಪಾದವು. ನಿಮಗೂ ಈ ಥರ ಏನಾದರೂ ಕಾಮಿಡಿ ಸೀನ್ ಇದ್ದರೆ ನನ್ನ ಜೊತೆ ಹಂಚ್ಕೊಳ್ರಿ.